ಲಿಂಗಾಯತ ಒಂದೇ ಧರ್ಮ, ಬಾಕಿಯವೆಲ್ಲವೂ ಮತಗಳು. ಯಾಕೆಂದರೆ ಲಿಂಗಾಯತಕ್ಕೆ ನಾನಿದ್ದೇನೆ, ನಾನು ಹೇಳ್ತೇನೆ, ನೀನು ಕೇಳು ಅನ್ನುವಂಥ ಸರ್ವಾಧಿಕಾರಿ ಗುರು ಇರಲಿಲ್ಲ. ಇಲ್ಲಿ ಪ್ರಜ್ಞಾ ಜಾಗೃತಿಯನ್ನು ಮೂಡಿಸಿದಂಥ ಸಮಷ್ಟಿ ಪ್ರಜ್ಞೆಯ ಒಟ್ಟು ಮೊತ್ತ ಅಲ್ಲಿತ್ತು. ಇದನ್ನು ನಾವು ಗಮನಿಸ್ಕೊಳ್ಬೇಕು. ಆದರೆ ಕಾಲ, ದೇಶ, ವರ್ತಮಾನ ಬೇಕಾದಷ್ಟು ಗದ್ದಲಗಳು ನಡೀತಾ ಇರ್ತವೆ. ಇವಕ್ಕೆಲ್ಲದಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕು. ಇಷ್ಟೆಲ್ಲ ಅನಾಹುತಗಳ ಮಧ್ಯೆ ನಾವಿನ್ನೂ ಬದುಕಿದ್ದೇವೆ ಅನ್ನೋದಿದೆಯಲ್ಲ, ಇದಕ್ಕಿಂತ ಪವಾಡ ಇನ್ನೊಂದೇನಿದೆ. ಎಷ್ಟು ವರ್ಷಗಳ ಕಾಲ ಏನೇನು ನಡೆದಿದೆ, ಇಷ್ಟೆಲ್ಲ ಬೇಡ. ಈ ನೆಲಕ್ಕೆ ಒಂದು ಪಾವಿತ್ರ್ಯತೆ ಇದೆ. 12ನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿಯ ನಂತರ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಪ್ರಮುಖವಾದ ಶರಣರೆಲ್ಲರೂ ವಚನ ಸಂಗ್ರಹದ ರಕ್ಷಣೆ ಮಾಡಲಿಕ್ಕೋಸ್ಕರ ಬಿಜ್ಜಳದ ಸೇನೆಯನ್ನು ಎದುರಿಸಿ ಉಳುವೆ ಕಡೆ ಹೋದರು. ಅನುಭಾವಿ ಶರಣರೆಲ್ಲರೂ ಸಹ ಶ್ರೀಶೈಲದ ಕಡೆ ಹೋದರು. ಸಿದ್ದರಾಮೇಶ್ವರರು ಸ್ವಲ್ಪ ಕಾಲ ಸೊನ್ನಾಪುರದ ಕಡೆ ಹೋದರು. ಇವಿಷ್ಟು ಬಗ್ಗೆ ಎಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಆದರೆ ಅಲ್ಲಿದ್ದಂಥ ಲಕ್ಷಗಟ್ಟಲೆ ಕಾಯಕದ ಶರಣರು ಎಲ್ಲಿ ಹೋದರು, ಈ ಬಗ್ಗೆ ಯಾವ ಪುರಾಣ ಶಾಸ್ತ್ರ ಯಾರೂ ಇದರ ಕಡೆ ಗಮನ ಹರಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಕಡೆ ಗಮನ ಇರಲಿಲ್ಲ. ಅವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕಣ್ಣು ಕಳ್ಕೊಂಡು ಆನೆಯ ಕಾಲಿಗೆ ಕಟ್ಟಿ ತಾರಾಮಾರ ಎಳ್ಕೊಂಡೋಗಿ ಮೈಯೆಲ್ಲ ಗಾಯ ಆಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಂಥ ಹರಳೆಯನ ಅಂತ್ಯಾವಸ್ಥೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಆತನನ್ನು ಹೊತ್ತುಕೊಂಡು ಸಂಪೂರ್ಣವಾಗಿ ಕಲ್ಯಾಣದಿಂದ ದಕ್ಷಿಣದ ಕಡೆಗೆ ಬಂದರು. ದಕ್ಷಿಣದ ಕಡೆಗೆ ಬಂದರು ಎಲ್ಲಿಗೆ ಬಂದರು ಅಂತಂದರೆ ಕಾವೇರಿ ತೀರಕ್ಕೆ ಬಂದರು. ಕಾವೇರಿ ತೀರಕ್ಕೆ ಬಂದು ಅಲ್ಲಿ ಒಂದು ಕಡೆ ನೆಲೆ ನಿಂತರು. ಅದು ಕಲ್ಯಾಣದ ಚೌಕಟ್ಟಿನಿಂದ ಹೊರಗಿದ್ದಂಥ ರಾಜ್ಯ. ಅಲ್ಲಿ ಹರಳೆಯನವರು ಕೆಲವು ಕಾಲ ಬದುಕಿದ್ರು. ಆ ಶರಣರು ಕಟ್ಟಿಕೊಂಡಂಥ ಒಂದು ನೆಲೆ ಇದೆಯಲ್ಲ, ಅದನ್ನು ಹರಳೆಯನವರ ಗ್ರಾಮ ಅಂತ ಹೇಳಿ ಕರೀತಾ ಇದ್ರು. ಇವತ್ತೂ ಸಹ ಕೊಳ್ಳೇಗಾಲ ತಾಲೂಕಿನಲ್ಲಿ ಹರಳೆ ಗ್ರಾಮ ಅಂತ ಹೇಳಿ ಇವತ್ತು ಕಂದಾಯ ಗ್ರಾಮ ಇದೆ. ಹರಳೆ ಗ್ರಾಮದ ಬಳಿ ಗುಡ್ಡದ ಮೇಲೆ ಶಿವಶರಣ ಹರಳೆಯನವರ ಸಮಾಧಿ ಇದೆ ಇವತ್ತೂ. ಅಲ್ಲಿ ಯಾರೂ ಸಹ ಅಲ್ಲಿರುವಂಥ ಮುಗ್ಧ ಭಕ್ತರು ಚಪ್ಪಲಿ ಹಾಕ್ಕೊಂಡು ಕಾಲಿಗೆ ಎಕ್ಕಡ ಹಾಕ್ಕೊಂಡು ಆ ಬೆಟ್ಟ ಹತ್ತಲ್ಲ. ಇದು ಶರಣರ ಸಮಾಧಿ ಅಂತ ಹೇಳಿ ಇವತ್ತೂ ಗೌರವಿಸ್ತಾ ಇದ್ದಾರೆ ಜನ. ಇದು ಒಂದು. ಹಾಗಾದರೆ ಈ ಶರಣರು ಇಲ್ಲಿಗೆ ಬಂದರು ಅನ್ನೋದಕ್ಕೆ ಇನ್ನೇನು ನೀವು ಸಾಂದರ್ಭಿಕ ಸಾಕ್ಷಿ ಕೊಡ್ತೀರಿ ಅಂತ ಹೇಳಿದ್ರೆ, ಕಲ್ಯಾಣದ ಕ್ರಾಂತಿಯ ನಂತರ ಸಿದ್ದರಾಮ ಶಿವಯೋಗಿಗಳು ಒಂಟಿಯಾಗಿ ಇಡೀ ಭಾಗವನ್ನು ಸುತ್ತಾಟ ಮಾಡಿ ಇಲ್ಲಿ ಇರ್ತಕ್ಕಂಥ ಪಾಳೆಗಾರಗಳನ್ನು, ರಾಜವಂಶಸ್ಥರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಈ ಕಾಯಕದ ಶರಣರು ನಿಶ್ಚಿಂತೆಯಿಂದ ಕಾಯಕ ದಾಸೋಹ ಮಾಡ್ತಾ ಬದುಕಲಿಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟರು. ಆದ್ದರಿಂದಲೇ ಈ ಭಾಗದಲ್ಲಿ ಸಿದ್ದರಾಮೇಶ್ವರರ ಗದ್ದಿಗೆ, ಸಿದ್ದರಾಮ ಶಿವಯೋಗಿಗಳ ದೇವಸ್ಥಾನ, ಸಿದ್ದರಾಮೇಶ್ವರ ಸ್ಥಾಪನೆ ಮಾಡಿದ ಮಠ ಅಂತ ಹೇಳಿ ಈ ಕಡೆ ಜಾಸ್ತಿ ಇವೆ. ಇದೆಲ್ಲ ಜೊತೆಗೆ ಕಲ್ಯಾಣದಿಂದ ಉಳುವಿಗೆ ಹೋದಂಥ ಚನ್ನಬಸವೇಶ್ವರರು ಈ ಕಾಯಕದ ಶರಣರು ಈ ಕಡೆ ಹೋಗಿದ್ದಾರೆ ಅಂತ ಅನ್ನುವಂಥ ಲೆಕ್ಕದಲ್ಲಿ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡಲಿಕ್ಕೆ ಅವರಿಗೆ ಸಹಾಯಕನನ್ನಾಗಿ ರೇಚಣ್ಣ ಶರಣರನ್ನು ಕಳಿಸ್ಕೊಟ್ರು. ಅವರು ಈ ಭಾಗದಲ್ಲೆಲ್ಲ ಸಂಚಾರ ಮಾಡಿ ಅವರ ಗದ್ದಿಗೆ ಮೈಸೂರು ಹತ್ರ, ಇಲ್ಲೇ ಕೆ ಆರ್ ಪೇಟೆ ಹತ್ರ ಇದೆ ಅವರ ಗದ್ದಿಗೆ. ಇದೆಲ್ಲ ಯಾಕೆ ಹೇಳ್ತೇನೆ ಅಂತಂದರೆ, ಈ ಶರಣರೆಲ್ಲರೂ ಇಲ್ಲಿ ಸುತ್ತದವರು. ಅಷ್ಟೇ ಅಲ್ಲ, ಶ್ರೀಶೈಲದಿಂದ ಧಾರ್ಮಿಕ ಮಾರ್ಗದರ್ಶನ ಮಾಡಲಿಕ್ಕಾಗಿ ಬಂದಂಥ ಮಹಾಶಿವಯೋಗಿಗಳು ಅವರು ಎಲ್ಲೂ ಸಹ 1008, 108 ಅಂತ ತಮ್ಮ ಹೆಸರು ಹೇಳಿಕೊಂಡವರಲ್ಲ. ಅವರನ್ನು ಶ್ರೀಶೈಲದಿಂದ ಬಂದರು ಅಂತ ಹೇಳಿದ್ರೆ ಅವರು ಮಹಾಂತ ಮಲ್ಲಯ್ಯ ಅಂತ ಕರೆದ್ರು. ಅಂತ ಹೇಳಿದ್ರೆ ಮಹಾದೇವನೇ ಅಲ್ಲಿಂದ ಬಂದಿದ್ದಾನೆ ನಮ್ಮ ರಕ್ಷಣೆಗೋಸ್ಕರ ಅಂತ. ಇವತ್ತು ಸಹ ಮಲೆಯ ಮಾದೇಶ್ವರ ಸ್ವಾಮಿಗಳವರ ಉದ್ಘಾಟನೆ ಮಹಾಂತ ಮಲ್ಲಯ್ಯ, ಉಘೇ ಮಹಾಂತ ಮಲ್ಲಯ್ಯ, ಅಲ್ಲಿಂದ ಬಂದಂಥ ಆ ಮಹಾಶಿವಯೋಗಿಗಳವರು ಜನರಿಗೆ ಧರ್ಮದ ಒಂದು ವಿಕಾಸವನ್ನು ಯಾವ ರೀತಿ ಹೇಳಿಕೊಟ್ರು. ಇವತ್ತೆಲ್ಲ ಶಾಸ್ತ್ರಿಗಳು ಇದೊಂದು ಕಲ್ತ್ರೆ ಸಾಕು. ಮುಂಗಾರು ಮಳೆ, ಮೋಡ ಕವಿದಿದೆ, ಸಂಜೆ ಹೊತ್ತು ಮಿಂಚು ಗುಡುಗು, ಇದನ್ನು ನೋಡ್ತಾ ಒಬ್ಬ ಮುಗ್ಧ ಭಕ್ತ ಹೇಳ್ತಾನೆ, ಆಕಾಶದ ಅಡವಿಯಾಗೆ ಮೋಡದ ಹೊಗೆ ಎದ್ದು
ಆಯಿತು ಮಲ್ಲಯ್ಯನ ಶಿವಪೂಜೆ. ಆಯಿತು ಮಲ್ಲಯ್ಯನ ಶಿವಪೂಜೆ ನಡೆವಾಗ ಮೇಘದ ಘಂಟೆಗಳಿಲೆಂದು ನೋಡಿ, ಮಿಂಚೆ ದೀಪಾರತಿ, ಗುಡಿಗೆ ಘಂಟಾನಾದ. ನೋಡಿ, ಇಡೀ ವಿಶ್ವವನ್ನೇ ಲಿಂಗ ಸ್ವರೂಪದಲ್ಲಿ ಪೂಜೆ ಮಾಡ್ತಕ್ಕಂಥ ಈ ಸತ್ವವನ್ನು ಮಲೆಯ ಮಹದೇಶ್ವರರು ಮುಗ್ಧ ಭಕ್ತರ ತಲೆಯಲ್ಲಿ ಬಿತ್ತಿ ಬೆಳೆದ್ರು. ಸ್ವಲ್ಪ ಯೋಚನೆ ಮಾಡಿ. ಅದಾದ ಮೇಲೆ ಮತ್ತೆ ಗೋಸಲ ಸಿದ್ದೇಶ್ವರರು ಈ ಭಾಗಕ್ಕೆ ಬಂದರು. ಗೋಸಲ ಸಿದ್ದೇಶ್ವರರು ಇಡೀ ಭಾಗವನ್ನು ಸಂಚಾರ ಮಾಡಿ ಸಿದ್ಧಗಂಗೆಯಲ್ಲಿ ಲಿಂಗೈಕ್ಯರಾದರು. ಅವರ ಉತ್ತರಾಧಿಕಾರಿಗಳಾದ ಗೋಸಲ ಚನ್ನಬಸವೇಶ್ವರರು ಈ ಭಾಗವನ್ನೆಲ್ಲ ಸುತ್ತಿ ಮತ್ತೆ ಚಾಮರಾಜನಗರದ ಹತ್ರ ಬಂದರು. ಇಲ್ಲಿ ಹರದನಹಳ್ಳಿಯಲ್ಲಿದ್ದಂಥ ಸಿದ್ಧಲಿಂಗ ಶಿವಯೋಗಿಗಳನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಗೋಸಲ ಸಿದ್ಧಲಿಂಗೇಶ್ವರರು ಅಂತ ನಾಮಕರಣ ಮಾಡಿ ಅವರು ಮುಂದೆ ಹೋಗಿ ಗುಬ್ಬಿ ಹತ್ರ ಅಲ್ಲಿ ಬಯಲಾದರು. ಸಿದ್ಧಲಿಂಗೇಶ್ವರರು 700 ಜನ ವಿರಕ್ತ ವಿದ್ವಾಂಸರ ತಂಡವನ್ನು ಸೃಷ್ಟಿ ಮಾಡಿಕೊಂಡು ಸಂಪೂರ್ಣವಾಗಿ ಕಳೆದುಳಿದಂಥ ಎಲ್ಲ ವಚನಶಾಸ್ತ್ರಗಳ ಸಂಗ್ರಹ ಮಾಡಿ, ಯಾಕೆಂದರೆ ಅವರಿಗೆ ಸಂಪೂರ್ಣವಾಗಿ ಸಹಕಾರ ಮಾಡಿದವರು ಈ ಹರದನಹಳ್ಳಿಯ ವರ್ತಕರು. ಇದೆಲ್ಲ ಸಂಗ್ರಹ ಮಾಡಿ ಅನುಭವ ಮಂಟಪದ ಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟು ಶೂನ್ಯ ಸಂಪಾದನೆ ಇತ್ಯಾದಿ ಕೃತಿಗಳನ್ನೆಲ್ಲ ಮಾಡಿ ಮತ್ತೆ ಶರಣ ಧರ್ಮದ ಒಂದು ಬೆಳಕು ಹೆಚ್ಚುವಂತೆ ಮಾಡಿದ ಕಾರಣದಿಂದಾಗಿ ಅವರನ್ನು ದ್ವಿತೀಯ ಅಲ್ಲಮ ಅಂತ ಕರೆದರು. ಇದಾಯ್ತಲ್ಲ. ಇದಾದ ಮೇಲೆ ಮೈಸೂರು ಪ್ರಾಂತ್ಯದಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಶರಣ ಧರ್ಮ ದ್ವಿತೀಯ ಕಲ್ಯಾಣ ಅಂತ ಅನ್ನುವಂಥ ಲೆಕ್ಕದಲ್ಲಿ ಇಲ್ಲಿ ಬೆಳೆದು ನಿಂತ್ಕೊಳ್ತು. ಬೋಧಿಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಯಲ್ಲಿ ಅಂತ ಹೇಳಿ ಅದು ಹೋಯಿತು ಅಂತ ಅಂದದ್ದನ್ನು ಬಂದಿಲ್ಲಿ ಸೇರ್ಕೊಳ್ತಲ್ಲ, ಇದನ್ನು ಮತ್ತೆ ತೆಗಿಬೇಕು, ಇಲ್ಲದೇ ಇದ್ದರೆ ನಮಗೆ ಉಳುಗಾಲ ಇಲ್ಲ ಅಂತ ಹೇಳಿ ಪಟ್ಟಭದ್ರ ಹಿತಾಸಕ್ತಿಗಳು ಕುತಂತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ನೇತೃತ್ವವನ್ನು ವಹಿಸಿದವನು ವಿಶಾಲಾಕ್ಷ ಪಂಡಿತ. ಆ ಕಾಲದಲ್ಲಿ ಸ್ವಲ್ಪ ಬರಗಾಲ ಇತ್ತು. ಕಾಯಕದ ಶರಣರಿಗೆ ಕಂದಾಯದ ಹೊರೆಯನ್ನು ಹಾಕಬೇಡಿ ಅಂತ ಹೇಳಿ ಗುರುಗಳು ಸ್ವಲ್ಪ ಮಾತನಾಡಿದ್ರು. ಇದನ್ನೇ ರಾಜದ್ರೋಹ ಅಂತ ಹೇಳಿ ಕಲ್ಪನೆ ಮಾಡಿ ಇವರಿಗೆ ಬುದ್ಧಿ ಕಲಿಸದೇ ಇದ್ದರೆ ನಿಮ್ಮ ರಾಜ್ಯಾಪಹಾರ ಮಾಡಿಬಿಡ್ತಾರೆ ಅಂತ ಹೇಳಿ ಅವನನ್ನು ಹೆದರಿಸಿ ಆ ಚಿಕ್ಕದೇವರಾಜ ಒಡೆಯನಿಗೆ ಆ ಜವಾಬ್ದಾರಿಯನ್ನು ತಾನು ವಹಿಸಿಕೊಂಡ. ರಾಜಧಾನಿ ಶ್ರೀರಂಗಪಟ್ಟಣ ಆದರೂ ಸಹ ಈ ಎಲ್ಲ ಗುರುಗಳನ್ನು ನಂಜನಗೂಡಿಗೆ ಬರ ಹೇಳ್ದ. ನಂಜನಗೂಡಿಗೆ ರಾಜರು ನಿಮ್ಮ ಜೊತೆಯಲ್ಲಿ ಸಂಧಾನ ಮಾಡಲಿಕ್ಕೋಸ್ಕರ ಬಯಸಿದ್ದಾರೆ, ನೀವು ಬನ್ನಿ, ನಿಮ್ಮ ದಾಖಲೆಗಳನ್ನು ನಿಮ್ಮ ಧರ್ಮಗ್ರಂಥಗಳ ಸಮೇತವಾಗಿ ಬರಬೇಕು ಅಂತ ಹೇಳಿ ಕರೆಸ್ಕೊಂಡು ಬಂದವರೆಲ್ಲರನ್ನು ಒಬ್ಬೊಬ್ಬರನ್ನಾಗಿ ಬೇರ್ಪಡಿಸಿ ತಲೆ ತೆಗೆದು ಅವರ ಮಠದ ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡಿ 486 ಜನ ಗುರುಗಳು ಕೊಲೆ ಮಾಡ್ದ. ಈ ವಾಸ್ತವತೆಯನ್ನು ನಾವು ಗಮನಿಸಬೇಕು. ಇನ್ನು ಬಾಕಿಯವರು ಕೆಲವರೆಲ್ಲ ಇದು ಅನುಮಾನ ಬಂದು ಅವರು ಓಡಿ ಹೋದರು. ಒಂದು 100-150 ಜನ ತಪ್ಪಿಸ್ಕೊಂಡ್ರು. ತಕ್ಷಣ ಏನು ಮಾಡ್ದ ಅಂದರೆ ಒಂದು ಫರ್ಮಾನ್ ಹೊರಡಿಸ್ದ. ಈ ಲಿಂಗವಂತರು ಕಾಯಕದ ಜೀವಿಗಳು ಯಾರಿದ್ದಾರೆ ಇವರೆಲ್ಲರೂ ರಾಜದ್ರೋಹ ಮಾಡಿದ್ದಾರೆ, 24 ಗಂಟೆಯಲ್ಲಿ ಊರು ಬಿಟ್ಟು ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೆ ಮರಣದಂಡನೆ ಅಂತ. ಭಾಳ ಜನ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಗಟ್ಟಿಯಾಗಿ ತಮ್ಮ ಐಶ್ವರ್ಯ ಎಲ್ಲವನ್ನೂ ತ್ಯಾಗ ಮಾಡಿ ಧರ್ಮ ದೊಡ್ಡದು ಅಂತ ಹೇಳಿ ಗಟ್ಟಿತನದಿಂದ ಮಾರ್ಗದರ್ಶಕರಾಗಿ ನಿಂತವರು ಗೌಡಲಿಂಗಾಯತ ಪರಂಪರೆ ಅಂತ ಕರೀತಾರೆ ಅವ್ರನ್ನ. ಅವರು ಈ ಮೈಸೂರು ಪ್ರಾಂತದ ಈತನ ಪ್ರಭಾವದಿಂದ ಹೊರಗಿರ್ತಕ್ಕಂಥ ಜಾಗದಲ್ಲಿ ಗಟ್ಟಿಯಾಗಿ ಬೇರೂರಿದ್ರು. ಇನ್ನು ಆಸ್ತಿ ಪಾಸ್ತಿ ಇವನ್ನು ಕಳ್ಕೊಂಡು ಹೇಗಪ್ಪ ಬದುಕೋದು ಅಂತ ಹೇಳಿ ಸ್ವಲ್ಪ ಎದೆಯಲ್ಲಿ ಢವಢವ ಇದ್ದಂಥ ಜನ ಏನು ಮಾಡಿದ್ರು ಅಂದರೆ ಲಿಂಗ ಕಿತ್ತಾಕ್ಬಿಟ್ಟು ವಿಭೂತಿ ಅಳಿಸ್ಬಿಟ್ಟು ನಾವು ಒಕ್ಕಲ ಮಕ್ಕಳು ಅಂತ ಬದುಕಿದ್ರು. ಅವರನ್ನೆಲ್ಲ ಕನ್ವರ್ಟ್ ಮಾಡ್ಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳು ಮುಂದೆ ನಡೀತು. ಈ 480 ಮಠಗಳ ದಾಖಲೆಗಳೇನು ಸಿಕ್ತಲ್ಲ ಅವ್ರನ್ನ ತಮಿಳುನಾಡಿನಿಂದ ತಂದಂಥ ಶಿವಾಚಾರ್ಯರವ್ರನ್ನ ತಂದು ಆ ಮಠಗಳಲ್ಲಿ ಕುಂಡಿಸಿ ಮತ್ತೆ ಅದರ ವಿರುದ್ಧ 12ನೇ ಶತಮಾನ ಇಲ್ಲ 7ನೇ ಶತಮಾನ ಅಂತ ಅನ್ನುವಂಥ ದ್ವಂದ್ವಗಳನ್ನು ಸೃಷ್ಟಿ ಮಾಡುವಂತಹ ವ್ಯವಸ್ಥೆಗಳನ್ನು ಇಲ್ಲಿ ಬಿತ್ತಿ ಹೋದ ಮನುಷ್ಯ. ಆ ಮನುಷ್ಯನನ್ನು ಸಹ ಶರಣರು ದಂಗೆ ಎದ್ದು ಅವನನ್ನು ಸಹ ಸಂಹಾರ ಮಾಡಿದ್ರು. ಇವೆಲ್ಲ ಇತಿಹಾಸದ ದಾಖಲೆಗಳು. ಇವೆಲ್ಲ ಏನಾದರೂ ಇರಲಿ, ನಮ್ಮವರು ಇಷ್ಟು ಕಷ್ಟಪಟ್ಟು ಉಳಿಸಿರೋದನ್ನು ನಾವು ಹೇಗೆ ಇಟ್ಕೊಂಡಿದ್ದೇವೆ? ನಾವು ಬರೀ ಮಾತಾಡ್ತೇವೆ, ಬಹಳ ದೊಡ್ಡವ್ರು ನಾವು.
ಆದರೆ ಸಾಮಾನ್ಯವಾದಂಥ ತಿಳುವಳಿಕೆ ಇದೆಯಲ್ಲ, ಇದೆಲ್ಲದಕ್ಕಿಂತ ಮುಖ್ಯ. ಅರಿವು ಆಚಾರಗಳ ಸಂಗಮ ಇಲ್ಲದೆ ಇದ್ದರೆ ಶರಣ ಆಗಲಿಕ್ಕಾಗೋದಿಲ್ಲ. ಲಿಂಗಾಯತ ಪರಿಪೂರ್ಣ ಅಲ್ಲ. ಲಿಂಗಾಯತ ಅಂದ್ರೆ ಏನು? ಆಯತ, ಸ್ವಾಯತ, ಸನ್ನಹಿತ, ಇದನ್ನು ತಿಳ್ಕೊಳ್ಬೇಕು. ಆಯತ ಅಂತ ಹೇಳಿದ್ರೆ ಮೊದಲನೇ ಹೆಜ್ಜೆ. ಈಗ ನಾನು ಒಂದು ಕಾಲೇಜ್ನಲ್ಲಿ ಅಡ್ಮಿಟ್ ಆಗ್ತೀನಿ. ನಾನೇನಂತ ಕರೀತಾರೆ? ಆ ಕಾಲೇಜಿನ ವಿದ್ಯಾರ್ಥಿ ಅಂತ ಕರೀತಾರೆ. ನನಗೊಂದು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ. ಆ ಕಾಲೇಜಿನ ವಿದ್ಯಾರ್ಥಿ ಅನ್ನೋದಕ್ಕೊಂದು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ. ಹಾಗೆ ಕಾಯಕ ದಾಸೋಹಗಳ ಸಮನ್ವಯದ ಈ ನೆಲೆಗೆ ನಾನು ಬಂದಿದ್ದೇನೆ ಅಂತ ಅನ್ನುವುದಕ್ಕೆ ನೀವು ಪಡೆದಂತಹ ಕುರುಹಿದೆಯಲ್ಲ, ಅದು ಇಷ್ಟಲಿಂಗ. ನೆಕ್ಸ್ಟ್, ನೀವು ಕಾಲೇಜ್ ಅಡ್ಮಿಷನ್ ಟಿಕೆಟ್ ತೆಗೆದುಕೊಂಡ ಮೇಲೆ ಏನು ಮಾಡ್ತೀರಿ? ನೀವು ಥಿಯರಿ ಪ್ರಾಕ್ಟಿಕಲ್ ಎರಡಕ್ಕೂ ಸಹ ನೀವು ಸಂಪೂರ್ಣವಾಗಿ ಕ್ಲಾಸ್ ಅಟೆಂಡ್ ಮಾಡ್ತೀರಿ, ಹೌದಾ ಇಲ್ವೋ? ಅದೇ ರೀತಿಯಲ್ಲಿ ಇಷ್ಟಲಿಂಗವನ್ನು ಧರಿಸಿ, ಅಂದರೆ ಸಂಕಲ್ಪಬದ್ಧನಾಗಿ ಕಾಯಕ ದಾಸೋಹದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲದೆ ಸಂಪೂರ್ಣವಾಗಿ ಬದುಕನ್ನು ಬೆಳಕಾಗಿಸಿಕೊಳ್ಳುವ ಹೆಜ್ಜೆ ಇಡೋದು, ದೃಢವಾದ ಹೆಜ್ಜೆ ಇಡೋದಿದೆಯಲ್ಲ, ಇದು ಲಿಂಗ ಸ್ವಾಯತ. ಇದರಿಂದ ಬಂದಂಥ ಪರಿಪೂರ್ಣ ಫಲಾನುಭವ ಇದೆಯಲ್ಲ, ಅದು ಲಿಂಗ ಸನ್ನಹಿತ. ಇವು ಮೂರು ಹಂತವನ್ನು ದಾಟಿದವನು ಶರಣ. ನಮ್ಮ ದೃಷ್ಟಿ ಶರಣನಾಗುವ ಕಡೆಗೆ ಮೊದಲನೇ ಹೆಜ್ಜೆಯನ್ನು ಗಟ್ಟಿಯಾಗಿ ಇಟ್ಟಿದ್ದೇವೆ. ಯಾರೂ ನಮ್ಮ ಮನಸ್ಸನ್ನು ದ್ವಂದ್ವ ಮಾಡಲಿಕ್ಕೆ ಆಗೋಲ್ಲ ಅಂತ ಅನ್ನುವಂಥ ಗಟ್ಟಿತನ ಇದೆಯಲ್ಲ, ಇದು ಲಿಂಗಾಯತ. ಇಲ್ಲೇನೇ ನಮ್ಮನ್ನು ಬಿಡಿಸ್ಲಿಕ್ಕೆ ಭಾಳ ಪ್ರಯತ್ನಗಳು ನಡೆದವು. ವೀರಶೈವ, ಆ ಶೈವ, ಈ ಶೈವ ಏನೇನೋ ತಂದು ಹಾಕಿದ್ರು. ಅವೆಲ್ಲ ಪ್ರಸಂಗ ಬೇಡ, ಅವೆಲ್ಲ ಅವ್ರ ಹತ್ರನೇ ಇರಲಿ. ಬುದ್ಧ ಒಂದು ಸಾರಿ ಒಂದು ಕಡೆ ಕೂತಿದ್ದ ಜೇತವನದಲ್ಲಿ. ಒಬ್ಬ ಪಂಡಿತ ಬಂದ, ವೈದ್ಯಕೀಯ ಪಂಡಿತ. ಏನು ಎದ್ವಾ ತದ್ವಾ ವಲ್ಗರ್ ಮಾತುಗಳಿಂದ ಬಾಯಿಗೆ ಬಂದಂಗೆ 1 ಗಂಟೆ ಬೈದು ಅವನ ಗಂಟಲು ಒಣಗಿತು. ಅವರು ಅಸನ್ಮುಖರಾಗಿ ಕೂತೇ ಇದ್ರು. ಏನಯ್ಯ, ನಾನು ಇಷ್ಟೆಲ್ಲ ಬೈದೆ, ನಿನಗೇನು ಅನ್ನಿಸ್ಲೇ ಇಲ್ವಾ ಅಂದ ಕೊನೆಗೆ. ಆಗ ಬುದ್ಧ ಮುಗುಳ್ನಗುತ್ತಾ ಒಂದು ಮಾತು ಹೇಳ್ದ. ನೋಡು ಪಂಡಿತ, ಈ ವಸ್ತು ನನ್ನದು, ನನ್ನ ಹತ್ರ ಇದೆ. ಇದನ್ನು ನಾನು ನಿನಗೆ ಕೊಡ್ತೇನೆ, ನೀನು ತೆಗೆದುಕೊಳ್ಳಿಲ್ಲ. ಆ ವಸ್ತು ಯಾರ ಹತ್ರ ಉಳಿಯುತ್ತೆ ಅಂತ ಕೇಳ್ದ. ನಿಮ್ಮ ಹತ್ರನೇ ಉಳಿಯುತ್ತೆ. ಹಾಗೆ ನೀನು 1.5 ಗಂಟೆಯಿಂದ ಏನನ್ನ ಕೊಟ್ಟ, ಅದು ಯಾವುದೋ ನಾನು ತೆಗೆದುಕೊಂಡಿಲ್ಲ ಅಂದು. ಈ ಒಂದು ಅನುಭವದ ನೆಲೆ ಇದೆಯಲ್ಲ, ಇದು ಅಪ್ಪ ಬಸವಣ್ಣ ಹೇಳಿಕೊಟ್ಟಿದ್ದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಇವೆರಡನ್ನು ನಾವು ಗಟ್ಟಿಯಾಗಿ ಮಾಡಬೇಕಲ್ವಾ? ಇವೆರಡು ಮಾಡೋದು ಕಷ್ಟ. ಆದರೆ ಇನ್ನೊಬ್ಬನ ಟೀಕೆ ಮಾಡೋದು ಭಾಳ ಸುಲಭ. ಇನ್ನೊಬ್ಬರನ್ನ ಏನು ಬೇಕಾದ್ರೂ ಟೀಕೆ ಮಾಡ್ಬೋದು. ಅವನು ಸರಿ ಇಲ್ಲ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ. ಆದರೆ ನೀನೇನು ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ? ಈ ಒಂದು ದಿಸೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರನೇ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆ ಈ ದಿವಸ ಬಸವಾನುಭವ ಚಿಂತನ ಗೋಷ್ಠಿಯನ್ನು ಪ್ರಾರಂಭ ಮಾಡಿದೆ. ತಿಂಗಳಿಗೆ 1 ಸಾರಿ ನೀವಿಲ್ಲಿ ಕೂತು ನೀವು ಯಾವುದೋ ವೇದಾಂತ ಮಂತ್ರಗಳು, ದ್ವಾದಶಾಕ್ಷರ, ಪಂಚಾಕ್ಷರ, ಷಡಕ್ಷರ, ಯಾವ ಮಂತ್ರಗಳು ಜಪನೂ ಬೇಕಾಗಿಲ್ಲ. ಅಕ್ಕ ಮಹಾದೇವಿ ಉಪದೇಶ ಮಾಡಿದಂಥ ಷಡಕ್ಷರ ಮಂತ್ರವನ್ನು ಜಪ ಮಾಡಿ. ಅಕ್ಕ ಯಾವ ಮಂತ್ರ ಉಪದೇಶ ಮಾಡಿದ್ದಾರೆ ಅಂತ ನಿಮ್ಮ ಕುತೂಹಲ ಇರ್ಬೋದು. ಅವರು ತಮ್ಮನ್ನು ತಾವೇ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಎನ್ನಲ್ಲಿ ಏನುಂಟು ಅನ್ನುವುದೇ ಅಕ್ಕನ ಷಡಕ್ಷರ ಮಂತ್ರ. ಇಂಟರ್ನಲ್ ಆಡಿಟಿಂಗ್ ಸೂತ್ರ ಇದು. ಎನ್ನಲ್ಲಿ ಏನುಂಟು. ನೀವು ಕೂತ್ಕೊಂಡು ನಾನು ಇಷ್ಟೆಲ್ಲ ಹೇಳ್ತೇನಲ್ಲ, ನಮ್ಮ ಧರ್ಮ ದೊಡ್ಡದು, ನನ್ನಲ್ಲಿ ಏನುಂಟು, ನಾನು ಎಷ್ಟು ಭಾಗಿಯಾಗಿದ್ದೇನೆ, ನಾನು ಎಷ್ಟು ಅನುಭಾವಿಯಾಗಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ನಾನು ಎಷ್ಟು ನಿಷ್ಠೆಯಿಂದ ಕಾಯಕ ಮಾಡಿದ್ದೇನೆ, ನಾನು ಎಷ್ಟು ದಾಸೋಹ ಮಾಡಿದ್ದೇನೆ, ಸಕಲ ಜೀವಾವಳಿಗೆ ಲೇಸ ಬಯಸಿದ್ದೇನಾ, ಶರಣರ ಕನ್ನಡಿಯಲ್ಲಿ ನನ್ನ ಮುಖ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಅನ್ನುವಂಥ ಎಚ್ಚರಿಕೆಯನ್ನು ಇಟ್ಟುಕೊಂಡು ಎನ್ನಲ್ಲಿ ಏನುಂಟು ಅನ್ನುವ ಷಡಕ್ಷರ ಮಂತ್ರ ಜಪ ಮಾಡುವುದು ತಿಂಗಳಿಗೆ 1 ಸಾರಿ ಆದರೂ ಆಗಬೇಕು ಅಂತ ಹೇಳಿ ಬಸವಾನುಭವ ಚಿಂತನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದನ್ನು ನೀವು ಚೆನ್ನಾಗಿ ಮಾಡಿ ನಮ್ಮ ಅಂತರಂಗವನ್ನು ತಿದ್ದುಕೊಳ್ಳೋಣ. ನಾವು ಬಸವಣ್ಣನವರ ಹೆಜ್ಜೆಯಲ್ಲಿ 1 ಹೆಜ್ಜೆಯನ್ನಾದರೂ ಗಟ್ಟಿಯಾಗಿ ಓದಿದ್ರೆ ಶರಣರು 99 ಹೆಜ್ಜೆ ಬಂದು ನಮ್ಮನ್ನು ದಾರಿ ಹಿಡಿದು ನಡೆಸ್ತಾರೆ. ನಾವು 1 ಹೆಜ್ಜೆ ಊರ್ಲಿಕ್ಕೆ ಸಿದ್ಧ ಇಲ್ಲ.
ಆದರೆ ನಾವು ಇನ್ನೊಬ್ಬರನ್ನ ಕಾಯ್ತಾ ಕೂತಿರ್ತೀವಿ, ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಈ ವಾಸ್ತವತೆಯನ್ನು ನಾವು ತಿಳ್ಕೊಳ್ಬೇಕು. ನಾವು ಇನ್ನೊಬ್ಬರ ಬಗ್ಗೆ ಹೇಳೋದೇ ಜಾಸ್ತಿ ಆಯಿತು, ನಮ್ಮ ಮುಖ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ. ಗಾಲಿಬ್ ಒಂದು ಮಾತು ಹೇಳ್ತಾನೆ ಉರ್ದುನಲ್ಲಿ, ಭಾಳ ಸ್ವಾರಸ್ಯ ಇದೆ. ಜಿಂದಗಿ ಬರ್ ಗಾಲಿಬ್ ಯಹಿ ಭೂಲ್ ಕರ್ತಾ ರಹಾ, ಜಿಂದಗಿ ಭರ್ ಗಾಲಿಬ್ ಯಹಿ ಭೂಲ್ ಕರ್ತಾ ರಹಾ, ಧೂಲ್ ಚೆಹರೆ ಪೇ ಥಾ ಆಯ್ನಾ ಸಾಫ್ ಕರ್ತಾ ರಹಾ. ಜೀವಮಾನ ಪೂರ್ತಿ ಇದೇ ತಪ್ಪು ಮಾಡಿದಂತೆ ಗಾಲಿಬ. ಏನು ಅಂತ ಹೇಳಿದ್ರೆ, ಮುಖದ ತುಂಬ ಕೊಳೆ ಇತ್ತು, ಅವನು ಕನ್ನಡಿ ತೊಳಿತಾ ಕೂತ್ಕೊಂಡ. ಯಾಕೆಂದರೆ ಆ ಕೊಳೆ ತೋರಿಸ್ತಾ ಇದೆಯಲ್ಲ ಅಂತೇಳಿ ಕನ್ನಡಿ ತೊಳಿತಾ ಕೂತ್ಕೊಂಡು. ಹೀಗಾಗಬಾರ್ದು. ಈ ದೃಷ್ಟಿಯಲ್ಲಿ ಈ ಹೋರಾಟ ವ್ಯವಸ್ಥೆಗಳನ್ನು ಬುದ್ಧಿವಂತರಿಗೆ ಬಿಟ್ಬಿಡೋಣ. ನಮ್ಮ ಮಾದೇವಪ್ಪನವರು, ಜಾಮದಾರರು, ಇವರೆಲ್ಲರೂ ಸಹ ಈ ಎಲ್ಲ ಸಮಸ್ಯೆಗಳಿಗೆ, ಸವಾಲುಗಳಿಗೆ ಉತ್ತರ ಕೊಡೋದಕ್ಕೆ ಸರ್ವಶಕ್ತರಾಗಿದ್ದಾರೆ. ಆದರೆ ನಾವು ನೀವೆಲ್ಲ ಏನು ಮಾಡಬೇಕು? ಕಾಯಕ ದಾಸೋಹ ಪ್ರಜ್ಞೆಯಲ್ಲಿ ಸರಿಯಾದ ರೀತಿಯಿಂದ ಗಟ್ಟಿಯಾಗಿ ಬೇರೂರಿ ನಿಂತರೆ ಆವಾಗ ಏನಾಗುತ್ತೆ ಅಂತಂದರೆ, ಈ ಹೋರಾಟದಲ್ಲಿ ಬಸವಳಿದವರಿಗೆಲ್ಲ ನೀವೆಲ್ಲ ನೆರಳಾಗ್ತೀರಿ. ಆ ರೀತಿ ನೆರಳಾಗುವಂಥ ಕಾರ್ಯಕ್ರಮ ಪ್ರತಿ ತಿಂಗಳು ಮಾಡಬೇಕು ಅಂತ ಹೇಳಿ ಅಣ್ಣ ಅವರು ಮಾಡಿದ್ದಾರೆ. ಕಾಲನೂ ಚೆನ್ನಾಗಿ ಕೂಡಿ ಬಂದಿದೆ. ಈಗ ಇದನ್ನ ಆನ್ಲೈನ್ನಲ್ಲಿ ಸಹಸ್ರಾರು ಮಂದಿ ಈ ಕಾರ್ಯಕ್ರಮವನ್ನು ನೋಡುವವರಾಗ್ತೀರಿ. ಎಲ್ಲರೂ ನಮ್ಮನ್ನು ಸಂತೈಸಿಕೊಂಡು ನಾವೆಲ್ಲ ಬೆಳಕಿನ ಹಾದಿಯಲ್ಲಿ ಮುಂದುವರಿಯೋಣ. ಇದನ್ನೇ ಅಪ್ಪ ಬಸವಣ್ಣ ನಮಗೆ ಹೇಳ್ಕೊಟ್ಟಿದ್ದು ಅಂತ ಅನ್ನುವಂಥ ಮಾತನ್ನು ಹೇಳಿ, ಈ ಕಾರ್ಯಕ್ರಮ ಎಷ್ಟು ಸ್ವಾರಸ್ಯ ಇದೆ ನೋಡಿ. ಈ ಕಾರ್ಯಕ್ರಮ ಯಾರ ಆಶ್ರಯದಲ್ಲಿ ನಡೀತಾ ಇದೆ? ನಮ್ಮ ಚಿದಾನಂದ ಗುರುಗಳ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸಿದ್ದರಾಮ ಶಿವಗಳು ಒಂದು ಮಾತು ಹೇಳ್ತಾರೆ, ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದೆನು ಗುರುವೆ ಯೋಗಿನಾಥ್.